ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ತಮ್ಮ ಮೊದಲ ಸಚಿವ ಸಂಪುಟ ಸಭೆಯನ್ನು ನಡೆಸಿದ್ರು. ಅದಾದ ನಂತರ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ತಮ್ಮ ಮೊದಲ ಪತ್ರಿಕಾಗೋಷ್ಠಿಯನ್ನು ನಡೆಸಿ 6 ಘೋಷಣೆಗಳನ್ನು ಮಾಡಿದ್ದಾರೆ. ಉಚಿತ ಬಸ್ ಪಾಸ್ ವಿದ್ಯಾರ್ಥಿನಿಯರಿಗೆ ಇತ್ತು, ಅದನ್ನು ಎಲ್ಲ ವಿದ್ಯಾರ್ಥಿನಿಯರಿಗೆ ಎಲ್ಲರಿಗೂ ಘೋಷಣೆ ಮಾಡಿದ್ದಾರೆ. KPCCಗೆ ಬಂದಿದ್ದಾರೆ, KPCC ಕಚೇರಿಗೆ ಬಂದಿದ್ದಾರೆ. ನೆನಪಿರಲಿ, ಅವರು ತಮ್ಮ KPCC ಅಧ್ಯಕ್ಷ ಸ್ಥಾನಕ್ಕೆ ಇವತ್ತು ರಾಜೀನಾಮೆ ಕೊಟ್ಟಿದ್ದಾರೆ. ಹೊಸದಾಗಿ AICC BK ಹರಿಪ್ರಸಾದ್ರನ್ನು KPCC ಅಧ್ಯಕ್ಷರನ್ನಾಗಿ ನೇಮಕ ಮಾಡಿದೆ. ಒಂದು ಫ್ರೀ ಬಸ್ ಪಾಸ್, ಖಾಸಗಿ ಸಂಸ್ಥೆಗಳಿಗೆ ಉದ್ಯೋಗಿಗಳನ್ನು ಒದಗಿಸುವುದಕ್ಕೆ ಒಂದು ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ಕಚೇರಿಯನ್ನು, ಫೆಸಿಲಿಟಿಯನ್ನು ಸರ್ಕಾರದಿಂದ ಶುರು ಮಾಡುವ ಘೋಷಣೆಯನ್ನು ಮಾಡಿದ್ದಾರೆ. ರಾಜ್ಯದಾದ್ಯಂತ 10,000 ಯುವಕ ಸಂಘಗಳ ಸ್ಥಾಪನೆಯಂತೆ ಭಾರತ ಜೋಡೋ ಯುವಕ ಸಂಘ, ಒಂದೊಂದು ಸಂಘಕ್ಕೆ 10 ಲಕ್ಷ ರೂಪಾಯಿ ಕೊಡ್ತಾರೆ. ಪ್ರತಿ ಗ್ರಾಮ ಪಂಚಾಯತಿಗೆ ಒಂದು ಸಂಘ, 10,000 ಸಂಘಗಳನ್ನು ಮಾಡಬೇಕು ಅಂದ್ಕೊಂಡಿದ್ದಾರೆ. 10,000 ಕೋಟಿ ಆಗುತ್ತೆ ಟೋಟಲ್ ಬಜೆಟ್. 2,500 ಅಡಿ ತನಕದ ಕಟ್ಟಡಗಳಿಗೆ OCCC ಇಲ್ಲದೆಯೇ ವಿದ್ಯುತ್ ಸಂಪರ್ಕ ಕೊಡ್ತೀವಿ ಅಂದರು. B ಖಾತಾದಿಂದ A ಖಾತಾಕ್ಕೆ ವರ್ಗಾವಣೆ ಮಾಡುವ ಅವಕಾಶವೊಂದನ್ನು ಬೆಂಗಳೂರು ನಗರಕ್ಕೆ ಕೊಟ್ಟಿದ್ದರು. ಅದನ್ನು ರಾಜ್ಯದಾದ್ಯಂತ ವಿಸ್ತರಣೆ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ರಸ್ತೆ ನಿರ್ಮಾಣಕ್ಕೆ 2,000 ಕೋಟಿ ರೂಪಾಯಿ. ಇದು ಈಗಾಗಲೇ ಎಕ್ಸಿಸ್ಟಿಂಗ್ ಇರುವ ರಸ್ತೆ ಕಾಮಗಾರಿಗಳನ್ನು ಹೊರತುಪಡಿಸಿ ಹೊಸ ಕಾಮಗಾರಿಗಳನ್ನು ಮಾಡ್ತಾರಂತೆ. ಇಷ್ಟು ಘೋಷಣೆಗಳನ್ನು ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ತಮ್ಮ ಮೊದಲ ಪತ್ರಿಕಾಗೋಷ್ಠಿಯಲ್ಲಿ ಮಾಡಿದ್ದಾರೆ. ಇವತ್ತಿನ ಇಡೀ ದಿನದ ಸುದ್ದಿಗಳ ಪೈಕಿ ಪ್ರಮುಖ ಸುದ್ದಿಯೇ ಡಿ.ಕೆ. ಶಿವಕುಮಾರ್ ಅವರು ರಾಜ್ಯದ 24ನೇ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ರು ಅನ್ನುವಂಥದ್ದು. ಇವತ್ತಿನ ದಿನ ಮುಹೂರ್ತ ಕೂಡ ನಿಗದಿಯಾಗಿತ್ತು. ಬೆಳಗ್ಗೆಯಿಂದ ಬಿಡುವಿಲ್ಲದ ಕಾರ್ಯಗಳು ಡಿ.ಕೆ. ಶಿವಕುಮಾರರಿಗೆ. ವಿಶೇಷ ಅಂತಂದರೆ 3 ಜನ ಮಾಸ್ ಲೀಡರ್ಗಳ ಮನೆಗಳಿಗೆ ಹೋಗಿ ಆಶೀರ್ವಾದ ಮತ್ತು ಶುಭ ಹಾರೈಕೆ ಪಡೆದರು ಡಿ.ಕೆ. ಶಿವಕುಮಾರ್. ಸಿದ್ದರಾಮಯ್ಯನವರ ಮನೆಗೆ ಹೋಗಿ ಆಶೀರ್ವಾದ ಪಡೆದರು, ಅದು ನಿರೀಕ್ಷಿತ. ಯಡಿಯೂರಪ್ಪನವರ ಮನೆಗೆ ಹೋದರು, ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರ ಮನೆಗೆ ಹೋದರು, ಮಾಜಿ ಪ್ರಧಾನಿ ದೇವೇಗೌಡರ ಮನೆಗೆ ಹೋದರು. ದೇವೇಗೌಡರನ್ನ ಭೇಟಿಯಾಗಿದ್ದಿದ್ದು. A good gesture. ಡಿ.ಕೆ. ಶಿವಕುಮಾರ್ ಅವರ ಜೊತೆಗೆ ಒಟ್ಟು 13 ಜನ ಪ್ರಮಾಣ ವಚನ ಸ್ವೀಕರಿಸಿದರು. ಡಿ.ಕೆ. ಶಿವಕುಮಾರ್ ಸೇರಿದಂತೆ 14 ಜನ. ಉಪಮುಖ್ಯಮಂತ್ರಿಯಾಗಿಯೂ ಕೂಡ ಅಜ್ಜಯ್ಯನ ಹೆಸರಿನಲ್ಲೇ ಪ್ರಮಾಣ ವಚನ ಸ್ವೀಕರಿಸಿದ್ರು. ಮುಖ್ಯಮಂತ್ರಿಯಾಗಿ ಕೂಡ ತಮ್ಮ ಆರಾಧ್ಯ ದೈವ ಅಜ್ಜಯ್ಯನ ಹೆಸರಿನಲ್ಲೇ ಪ್ರಮಾಣ ವಚನ ಸ್ವೀಕರಿಸಿದ್ರು. ಉಪಮುಖ್ಯಮಂತ್ರಿಯಾಗಿ ಡಾಕ್ಟರ್ ಜಿ. ಪರಮೇಶ್ವರ್, ಯಾರು ಉಪಮುಖ್ಯಮಂತ್ರಿ ಆಗೋದು ಬೇಡ ಅಂತ ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ರಂತೆ. ಆಗುವುದಿದ್ರೆ ಮಲ್ಟಿಪಲ್ ಆಗಲಿ, 2, 3, 4 ಎಷ್ಟು ಜಾಸ್ತಿ ಆಗ್ತಾರೋ ಅಷ್ಟಾಗಲಿ, ಒಬ್ಬರೇ ಅಂತೂ ಇರೋದು ಬೇಡ ಅಂದಿದ್ರಂತೆ. ಅಂತಿಮವಾಗಿ ಡಾಕ್ಟರ್ ಜಿ. ಪರಮೇಶ್ವರ್ ಅವರ ಹೆಸರು ಪ್ರಸ್ತಾಪಗೊಂಡಾಗ ತುಂಬ ವಿರೋಧಿಸುವಂಥದ್ದು ಏನಿರಲಿಲ್ಲ.
ಡಾಕ್ಟರ್ ಜಿ ಪರಮೇಶ್ವರ್ ಹೈಕಮಾಂಡ್ ಹಾಕಿದ ಗೆರೆ ದಾಟದಿರುವ, ಹೈಕಮಾಂಡ್ ಹಾಕಿದ ಗೆರೆ ದಾಟದಿರುವ, ಜೊತೆಗೆ ಪವರ್ ಸೆಂಟರ್ ಆಗಿ ಯಾರಿಗೋ ಚಾಲೆಂಜ್ ಮಾಡಿಬಿಡ್ತಾರೆ ಅಂತ ಅನ್ನೋದಕ್ಕಾಗದೇ ಇರುವಂಥ ನಾಯಕ ಡಾಕ್ಟರ್ ಜಿ ಪರಮೇಶ್ವರ್ ಉಪಮುಖ್ಯಮಂತ್ರಿ ಆಗಿದ್ದಾರೆ. ಉಳಿದಂತೆ ಮೊದಲ ಹಂತದ ಈ ಸಚಿವ ಸಂಪುಟದಲ್ಲಿ ಹೊಸತನ ಅನ್ನುವಂಥದ್ದೇನೂ ಇಲ್ಲ. ತುಂಬ ಚರ್ಚೆಗಳಾಗಿದ್ವು. ಹೊಸ ಮುಖಗಳು ಬೇಕು, ಫ್ರೆಶ್ ಕ್ಯಾಬಿನೆಟ್ ಬೇಕು ಅಂತ ಡಿ ಕೆ ಶಿವಕುಮಾರ್ ಅವರ ಆಲೋಚನೆ, ಜೊತೆಗೆ ಹೈಕಮಾಂಡ್ ಆಲೋಚನೆ ಕೂಡ ಹಾಗೆ ಇದೆ ಅಂತ ತುಂಬ ಚರ್ಚೆಗಳಾಗಿದ್ವು. ಡಾಕ್ಟರ್ ಯತೀಂದ್ರ ಬಿಟ್ಟರೆ ಉಳಿದವರೆಲ್ಲರೂ ಈ ಹಿಂದೆ ಒಂದಲ್ಲ ಒಂದು ಅಧಿಕಾರದಲ್ಲಿದ್ದವರೇ. ಡಾಕ್ಟರ್ ಯತೀಂದ್ರ ಮೊಟ್ಟ ಮೊದಲ ಸಲ ಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ರು. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿದ್ದಾಗ ಸ್ಪೀಕರ್ ಆಗಿದ್ದ UT ಖಾದರ್ ಮರಳಿ ಮಂತ್ರಿಮಂಡಲಕ್ಕೆ ಬಂದಿದ್ದಾರೆ. ಬಿಟ್ಟರೆ ಇನ್ನುಳಿದ 11 ಜನ ಸಿದ್ದರಾಮಯ್ಯನವರ ಕ್ಯಾಬಿನೆಟ್ನಲ್ಲಿ ಇದ್ದವರೇ. ಒಟ್ಟು 33 ಸಚಿವರನ್ನು ಮಾಡಿಕೊಳ್ಳೋದಕ್ಕೆ ಮುಖ್ಯಮಂತ್ರಿಗಳಿಗೆ ಅವಕಾಶ ಇದೆ. 13 ಈಗಾಗಿದೆ, ಇನ್ನು 20 ಆಗಬೇಕು. ಆ 20ರಲ್ಲಿ ಹೊಸ ಮುಖಗಳಿಗೆ ಅವಕಾಶ ಸಿಗುತ್ತಾ? ಆ 20 ಜನ ಬಂದು ಸೇರಿಕೊಂಡಾಗ ಈ ಕ್ಯಾಬಿನೆಟ್ಗೊಂದು ಫ್ರೆಶ್ನೆಸ್ ಬರುತ್ತಾ ನೋಡೋಣ. ಡಿ ಕೆ ಶಿವಕುಮಾರ್ ಅಜ್ಜಯ್ಯನ ಹೆಸರಿನಲ್ಲಿ ಪ್ರಮಾಣ ವಚನ, ಡಾಕ್ಟರ್ ಪರಮೇಶ್ವರ್ ಡಾಕ್ಟರ್ BR ಅಂಬೇಡ್ಕರ್ ಹೆಸರಿನಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದ್ರು. ಉಳಿದಂತೆ KH ಮುನಿಯಪ್ಪ, KJ ಜಾರ್ಜ್, MB ಪಾಟೀಲ್, ರಾಮಲಿಂಗಾರೆಡ್ಡಿ, ಸತೀಶ್ ಜಾರಕಿಹೊಳಿ, ಕೃಷ್ಣ ಬೈರೇಗೌಡ, ಪ್ರಿಯಾಂಕ್ ಖರ್ಗೆ, UT ಖಾದರ್, ಈಶ್ವರ್ ಖಂಡ್ರೆ, ಯತೀಂದ್ರ ಸಿದ್ದರಾಮಯ್ಯ, ಬೈರತಿ ಸುರೇಶ್, ಶರಣ ಪ್ರಕಾಶ್ ಪಾಟೀಲ್, ಇಷ್ಟು ಜನ ಇವತ್ತು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದರು. ಜಾತಿ ಲೆಕ್ಕ ಎಷ್ಟೇ ಬೇಡ ಅಂದರೂ ಬರುತ್ತದು. 3 ಜನ ಒಕ್ಕಲಿಗರು, ಸ್ವತಃ ಮುಖ್ಯಮಂತ್ರಿಯೇ ಒಕ್ಕಲಿಗ, ಇನ್ನಿಬ್ಬರು ಒಕ್ಕಲಿಗರು ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. 3 ಜನ ಲಿಂಗಾಯತರು. SC ಸಮುದಾಯದ 3, ST ಸಮುದಾಯದ 1, 2 ಕುರುಬ ಸಮುದಾಯದಿಂದ, 1 ಮುಸ್ಲಿಂ, 1 ಕ್ರಿಶ್ಚಿಯನ್. ಸಾಮಾಜಿಕ ನ್ಯಾಯದ ಪರಿಧಿಯಲ್ಲಿ ನೋಡೋದಾದರೆ ಹಿಂಗಿದೆ ಕ್ಯಾಬಿನೆಟ್. ಅನೇಕ ಗಣ್ಯರ ಸಮ್ಮುಖದಲ್ಲಿ ನಡೆದ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ಇದು. ಲೋಕಭವನದಲ್ಲಿ ತುಂಬ ಜನರನ್ನು ಸೇರಿಸಿ ಬಹಿರಂಗ ಸಮಾವೇಶದ ಮಾದರಿಯಲ್ಲಿ ಪ್ರಮಾಣ ವಚನ ಸ್ವೀಕರಿಸೋದಕ್ಕಾಗದಿಲ್ಲ. ಮೊದಲೇ ಪಾಸ್ ಕೊಡಲಾಗಿತ್ತು, ಪಾಸ್ ಇದ್ದವರಿಗೆ ಮಾತ್ರ ಪ್ರವೇಶ ಇತ್ತು. ಬೆಂಬಲಿಗರಿಗೆ ಹೊರಗಡೆ ಸ್ಕ್ರೀನ್ಗಳನ್ನು ಹಾಕಿದ್ರು. ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ, KC ವೇಣುಗೋಪಾಲ್, ರಣದೀಪ್ ಸಿಂಗ್ ಸುರ್ಜೇವಾಲಾ ನಸುಕಿನ ಜಾವ ದಿಲ್ಲಿಯಿಂದ ಹೊರಟು ಬೆಂಗಳೂರಿಗೆ ಸ್ಪೆಷಲ್ ಫ್ಲೈಟ್ನಲ್ಲಿ ಬಂದಿಳಿದ್ರು. ಡಿ ಕೆ ಶಿವಕುಮಾರ್, ಸಿದ್ದರಾಮಯ್ಯನವರು, ಡಾಕ್ಟರ್ ಪರಮೇಶ್ವರ್ ಎಲ್ಲ ಹೋಗಿ ಅವ್ರನ್ನ ರಿಸೀವ್ ಮಾಡಿಕೊಂಡ್ರು. ಇವತ್ತಿನ ದಿನಕ್ಕೆ ಅಂತ ವಿಶೇಷ ರೇಷ್ಮೆ ಬಟ್ಟೆ ಹೊಲಿಸ್ಕೊಂಡಿದ್ರು ಡಿ ಕೆ ಶಿವಕುಮಾರ್ ಅವರು. ಕೇಸರಿ, ಬಿಳಿ, ಹಸಿರು ಶಲ್ಲೆಯನ್ನೊಳಗೊಂಡಂಥದ್ದು. ಏರ್ಪೋರ್ಟ್ನಲ್ಲಿ ಅದನ್ನು ರಾಹುಲ್ ಗಾಂಧಿ, ಸಿದ್ದರಾಮಯ್ಯನವರು ಆಶ್ಚರ್ಯದಿಂದ ಮುಟ್ಟಿ ನೋಡಿ ಕೇಳಿದ್ರು. ತೆಲಂಗಾಣ ಮುಖ್ಯಮಂತ್ರಿ ಬಂದಿದ್ದರು ರೇವಂತ್ ರೆಡ್ಡಿ, ಕೇರಳದ ಮುಖ್ಯಮಂತ್ರಿಗಳು ಬಂದಿದ್ದರು VD ಸತೀಶನ್, ದೇಶದ ಬೇರೆ ಬೇರೆ ಭಾಗಗಳಿಂದ ಡಿ ಕೆ ಶಿವಕುಮಾರ್ ಅವರಿಗೆ ಆತ್ಮೀಯರಾಗಿರುವ ಕಾಂಗ್ರೆಸ್ ನಾಯಕರುಗಳಿದ್ದರು. ಅವರನ್ನು ಸ್ಟೇಟ್ ಗೆಸ್ಟ್ಸ್ ಅಂತ ಕನ್ಸಿಡರ್ ಮಾಡಿ ವೇದಿಕೆಯ ಮೇಲೆ ಅವಕಾಶ ಕೊಡಲಾಗಿತ್ತು. ಅವರೆಲ್ಲರನ್ನೂ ಬೊಕ್ಕೆ ಕೊಟ್ಟು
ಡಿ ಕೆ ಶಿವಕುಮಾರ್ ಅವರು ಧನ್ಯವಾದ ಹೇಳಿದರು. ನೊಣವಿನಕೆರೆ ಅಜ್ಜಯ್ಯನ ಫೋಟೋ ವೇದಿಕೆಯ ಮೇಲಿತ್ತು. ಇವತ್ತು ಇಡೀ ದಿನ ನೊಣವಿನಕೆರೆ ಅಜ್ಜಯ್ಯನನ್ನು ಡಿ ಕೆ ಶಿವಕುಮಾರ್ ಬಿಟ್ಟು ಓಡಾಡಿಲ್ಲ. ಬೇರೆ ಬೇರೆ ಸಮುದಾಯಗಳ ಸ್ವಾಮೀಜಿಗಳು, ಮೌಲ್ವಿಗಳು, ಫಾದರ್ಗಳು, ಹೀಗೆ 55 ಜನರಿಗೆ ವಿಶೇಷ ಆಹ್ವಾನ ಹೋಗಿತ್ತು. ಅವರ ಪೈಕಿ ಬಹುತೇಕರ ಕಾರ್ಯಕ್ರಮಕ್ಕೆ ಸಾಕ್ಷಿಯಾದರು. ಅನೇಕ ಗಣ್ಯರು ಮಾತಾಡಿದ್ದಾರೆ, ಕೇಳಿಸ್ಕೊಳ್ಳಿ. ಖುಷಿ ಆಗ್ತಾ ಇದೆ. ಆಫ್ಟರ್ ಸೋ ಮಚ್ ದೇ ಆರ್ ಸ್ಟ್ರಗಲಿಂಗ್, ಹಿ ಹ್ಯಾಸ್ ಗಾಟ್ ಹಿಸ್ ಏನು ನಿರೀಕ್ಷೆ ಮಾಡ್ತೀರಿ? ಲೆಟ್ ಹಿಮ್ ಡು ಆಲ್ ದ ಬೆಸ್ಟ್ ಟು ದ ಪೀಪಲ್ ಆಫ್ ಕರ್ನಾಟಕ. ಆಲ್ ದ ಬೆಸ್ಟ್. ಯಾರಿಗೆ ಹೇಳ್ತಿದ್ದೀರಾ? ನಮ್ಮ ಹಸ್ಬೆಂಡ್ ಹೇಳ್ತಾ ಇದ್ದೀನಿ ಆಲ್ ದ ಬೆಸ್ಟ್. ಏನು ನಿರೀಕ್ಷೆ ಮಾಡ್ತಿದ್ರಿ ಮೇಡಮ್? ಏನಿಲ್ಲ, ಒಳ್ಳೆ ಕೆಲಸ ಮಾಡಲಿ, ಒಳ್ಳೆ ಅಭಿವೃದ್ಧಿ ಆಗಲಿ, ಕರ್ನಾಟಕ ಜನಕ್ಕೆ ಒಳ್ಳೇದು ಕೊಡಲಿ ಅಂತ ಕೇಳ್ತಾ ಇದ್ದೀನಿ. ಆಲ್ ದ ಬೆಸ್ಟ್ ಹೇಳಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ಕುಟುಂಬಸ್ಥರಲ್ಲಿ ಎಷ್ಟು ಸಂತೋಷ ಇದೆ? ಕನಸಿಗಿಂತ ಜವಾಬ್ದಾರಿ ಹೆಚ್ಚಾಗ್ತವೆ. ಆ ಜವಾಬ್ದಾರಿ ನಿಭಾಯಿಸೋ ಶಕ್ತಿ ಕೊಡಲಿ ಅಂತ ದೇವರಲ್ಲಿ ನಾವೆಲ್ಲ ಕುಟುಂಬದವರು ಪ್ರಾರ್ಥನೆ ಮಾಡ್ತೀವಿ. ಮುಂದಿನ ಆಡಳಿತವನ್ನು ಹೇಗೆ ನಿರೀಕ್ಷೆ ಮಾಡಬಹುದು ಅಂತ ನೋಡೋಣ. ನಾನು ಒಂದು ಪ್ರೇಕ್ಷಕಿಯಾಗಿ ನೋಡ್ತಾ ಇದ್ದೀನಿ, ನೋಡೋಣ ಏನಾಗುತ್ತೆ ಅಂತ. ಅವ್ರ ಎಕ್ಸ್ಪೀರಿಯನ್ಸ್ ಇಂದ ಆಡಳಿತ ಚೆನ್ನಾಗಿ ಕೊಡಿ ದೇಶಕ್ಕೆ. CM ಆಗೋದಕ್ಕೆ ತುಂಬ ಖುಷಿ ಆಗ್ತದೆ. ಅಂದರೆ ಏನಾದ್ರು ದೊಡ್ಡ ಮಟ್ಟದಲ್ಲಿ ಚೇಂಜಸ್ ಮಾಡ್ಬೋದು ಅನ್ನೋ ಒಂದು ಆಶಾಭಾವನೆ ಇದೆಯಾ ನಿಮಗೆ? ಐ ಥಿಂಕ್ ಅವ್ರಿರೋ ಕೇಪಬಿಲಿಟೀಸಲ್ಲಿ ಖಂಡಿತವಾಗ್ಲೂ ಕರ್ನಾಟಕ ವಿಲ್ ಡೆಫಿನೆಟ್ಲಿ ಬೆನಿಫಿಟ್. ಆ್ಯಸ್ ಅ ಫ್ಯಾಮಿಲಿ ಮೆಂಬರ್ ಅವ್ರಿಗೆ ಸೆಲೆಬ್ರೇಟ್ ಮಾಡಿ ಕಂಗ್ರ್ಯಾಚುಲೇಟ್ ಮಾಡಿ ಬಂದಿದ್ದೀವಿ. ಸುಂದರವಾದ ಕನ್ನಡದ ಕೋಟೆಯಲ್ಲಿ ಕನ್ನಡವನ್ನು ಕಟ್ಟಿ ಅವರು ಸುಖವಾಗಿ ಚೆನ್ನಾಗಿದ್ದು ಆಯುಷ್ವಂತರಾಗಿ ಆರೋಗ್ಯವಂತರಾಗಿದ್ದು ಈ ರಾಜ್ಯವನ್ನು ಒಳ್ಳೆಯ ಪಥದಲ್ಲಿ ತಗೊಂಡು ಹೋಗಿ ಬೆಳೆ ಮಳೆ ಎಲ್ಲವೂ ಶಾಂತಿಯಿಂದ ಕಾಪಾಡತಕ್ಕಂಥ ದೇವರು ಅವರು ಕರುಣಿಸಿದವರಿಗೆ ದೀರ್ಘವಾದ ಕಾಲ ಅವರು ತಮ್ಮ ಏನು ಕೊಟ್ಟಿದ್ದ ಜವಾಬ್ದಾರಿ ದೇವರು ಅವ್ರದ್ದೇ ಇದ್ದು ಜನರು ಸಂತೋಷಪಡಿಸಿ ಸಂತೋಷದ ದಿನಾನೇ ಎಲ್ಲರಿಗೂ ಸಂತೋಷ ತರ್ತಕ್ಕಂಥದ್ದು. ಕರ್ನಾಟಕದ ರೈತರು, ವರ್ತಕರು, ರಾಜ್ಯ ಮುಖ್ಯಸಚಿವರು, ಏನಪ್ಪ ಸೈನಿಕರು ಎಲ್ಲರಿಗೂ ಸಂತೋಷ ತರೋ ದಿನಾನ ಆಗಿದೆ ಇದು. ಮುಂದಿನ ದಿನಗಳಲ್ಲಿ ಇನ್ನೂ ಒಳ್ಳೆಯದಾಗಿದೆ. ಕಳೆದ 14 ವರ್ಷಗಳ ಸಂಕಲ್ಪ ಇದು. 2012ರಲ್ಲಿ ನಾವು ಮೊಟ್ಟ ಮೊದಲ ಬಾರಿಗೆ ಕನಕೋತ್ಸವವನ್ನು ಆರಂಭ ಮಾಡಿದ್ದೀವಿ. ಅಲ್ಲಿ ಸಂಕಲ್ಪ ಮಾಡಿದ್ದೀವಿ, ಮುಂದಿನ ದಿನಗಳಲ್ಲಿ ನಾಡಿನ ದೊರೆ ಆಗಬೇಕು ಅಂತ ಹೇಳಿ. ದೊಡ್ಡದ ಆಲಳಿ ತುಂಬ ಜನರ ಆಸೆ ಇರುತ್ತೆ ತಮ್ಮ ಜೀವಮಾನದ ಅತಿ ದೊಡ್ಡ ಸಾಧನೆಯನ್ನು ಮಾಡುವಾಗ ಹೆತ್ತವರು ಸಾಕ್ಷಿಯಾಗಬೇಕು ಅದಕ್ಕೆ ಅಂತ. ಹೆತ್ತವರ ಸಮ್ಮುಖದಲ್ಲಿ ಕೆಲವರಿಗೆ ಮಾತ್ರ ಆ ಸೌಭಾಗ್ಯ ಸಿಗೋದು. ಅಪ್ಪ ಅಮ್ಮ ನೋಡಬೇಕು. ಅದರಲ್ಲೂ ಅಮ್ಮ ನೋಡುವಷ್ಟು ಖುಷಿ ಇದೆಯಲ್ಲ, ನಥಿಂಗ್ ಲೈಕ್ ದ್ಯಾಟ್. ಡಿ ಕೆ ಶಿವಕುಮಾರ್ ಅವರು ಮನೆಯಲ್ಲಿ ತಾಯಿ ಆಶೀರ್ವಾದ ಪಡೆದರು, ತಾಯಿಯ ಸಮ್ಮುಖದಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದ್ರು. ಬಹಳ ಜನರಿಗೆ ಈ ಸೌಭಾಗ್ಯ ಸಿಗೋದಿಲ್ಲ. ಅವರ ತಾಯಿ, ಧರ್ಮಪತ್ನಿ, 3 ಜನ ಮಕ್ಕಳು. ಪ್ರೇಮಾ ಕೃಷ್ಣ ಅವರು ದಿವಂಗತ SM ಕೃಷ್ಣ ಅವರ ಧರ್ಮಪತ್ನಿ ಬೀಗರಾಗಬೇಕು ಡಿ ಕೆ ಶಿವಕುಮಾರ್ ಅವರಿಗೆ. ಪ್ರೇಮಾ ಕೃಷ್ಣ ಅವರ ಮೊಮ್ಮಗನನ್ನು ಡಿ ಕೆ ಶಿವಕುಮಾರ್ ಅವರ ಮಗಳು ಮದುವೆ ಆಗಿರೋದು. ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ಎಲ್ಲ ಮುಗಿದ ಮೇಲೆ ರಾಹುಲ್ ಗಾಂಧಿ ಅವರ ಜೊತೆ ಇಡೀ ಕುಟುಂಬ ನಿಂತ್ಕೊಂಡು ಫೋಟೋ ತೆಗೆಸ್ಕೊಂಡಿತು. ಇದಾದ ಮೇಲೆ ಡಿ ಕೆ ಶಿವಕುಮಾರ್ ಅವರು ವಿಧಾನಸೌಧಕ್ಕೆ ಬಂದರು. ವಿಧಾನಸೌಧದ ಆವರಣದಲ್ಲಿ ಇರುವ ಪ್ರತಿಮೆಗಳಿಗೆ ಮಾಲಾರ್ಪಣೆ ಮಾಡಿದ್ರು ಡಿ ಕೆ ಶಿವಕುಮಾರ್. ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ರ ಪ್ರತಿಮೆಯಿಂದ ಆರಂಭಿಸಿ ಜಗಜ್ಯೋತಿ ಬಸವಣ್ಣ, ಕೆಂಪೇಗೌಡರು, ಜವಾಹರ್ಲಾಲ್ ನೆಹರು, ಹೀಗೆ ಹಲವು ಪ್ರತಿಮೆಗಳಿಗೆ ಮಾಲಾರ್ಪಣೆ ಮಾಡಿದ್ರು. ಗಾಂಧಿ ಪ್ರತಿಮೆಗೆ, ಇದಕ್ಕಿಂತ ಮೊದಲೇ ನೊಣವಿನಕೆರೆ ಪೀಠದಿಂದ ಗುರುಗಳು ಬಂದು
ವಿಧಾನಸೌಧದ ಮೆಟ್ಟಿಲುಗಳಿಗೆ ಅಕ್ಷತೆ ಹಾಕಿ 3ನೇ ಮಹಡಿಯಲ್ಲಿರುವ ಮುಖ್ಯಮಂತ್ರಿಗಳ ಚೇಂಬರ್ಗೆ ಹೋಗಿ ಅಲ್ಲಿ ಬೇರೆ ಬೇರೆ ಪುರೋಹಿತರುಗಳು ಬಂದಿದ್ದರು, ಪೂಜೆ ನೆರವೇರಿಸಿದರು. ಆ ನಂತರ ಡಿ ಕೆ ಶಿವಕುಮಾರ್ ಅವರು ವಿಧಾನಸೌಧ ಪ್ರವೇಶ ಮಾಡಿದ್ದು. ಮುಖ್ಯಮಂತ್ರಿಯಾಗಿ ಮೊದಲ ಸಲ ವಿಧಾನಸೌಧಕ್ಕೆ ಬಂದಾಗ ಮೆಟ್ಟಿಲುಗಳಿಗೆ ಹಣೆ ಹಚ್ಚಿ ನಮಸ್ಕರಿಸಿ ಬಲಗಾಲು ಹೆಜ್ಜೆ ಇಟ್ಟು ಮುಂದೆ ಹೋದರು. ವಿಧಾನಸೌಧವನ್ನು ಬಲಗಾಲಿಟ್ಟು ಪ್ರವೇಶಿಸಿದರು. ಆ ನಂತರ ಮುಖ್ಯಮಂತ್ರಿಗಳ ಕಚೇರಿ, ಕರ್ನಾಟಕದಲ್ಲಿ ರಾಜಕಾರಣ ಮಾಡುವವರ ಪ್ರತಿಯೊಬ್ಬರ ಕನಸು ವಿಧಾನಸೌಧದ 3ನೇ ಮಹಡಿ. ವಿಧಾನಸೌಧದ 3ನೇ ಮಹಡಿ ಅಲ್ಲಿ ಕೆಲವು ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ಮುಖ್ಯಮಂತ್ರಿ ಸ್ಥಾನದಲ್ಲಿ ಆಸೀನರಾದರು. ಅದಕ್ಕಿಂತ ಮೊದಲು ಆ ಕಚೇರಿಗೆ ಇದ್ದಂಥ ಸಿದ್ದರಾಮಯ್ಯನವರ ಹೆಸರನ್ನು ತೆಗೆದು ಡಿ ಕೆ ಶಿವಕುಮಾರ್ ಅವರ ಹೆಸರನ್ನು ಅಳವಡಿಸಲಾಗಿತ್ತು. ಇಷ್ಟೇ ಅಧಿಕಾರ ರಾಜಕಾರಣ ಅಂದರೆ ಹೀಗೆ. ಇದಾದ ಮೇಲೆ ಅವರು ತಮ್ಮ ಮೊದಲ ಸಚಿವ ಸಂಪುಟ ಸಭೆಗೆ ಹೋಗಿದ್ದು 13 ಜನ ಸಚಿವರೊಂದಿಗೆ ಸಚಿವ ಸಂಪುಟ ಸಭೆಯನ್ನು ಮಾಡಿದ್ರು. 6 ನಿರ್ಧಾರಗಳನ್ನು ತೆಗೆದುಕೊಂಡು ಪತ್ರಿಕಾಗೋಷ್ಠಿಯಲ್ಲಿ ಘೋಷಣೆ ಮಾಡಿದ್ರು. ಏನೇನು ನಿರ್ಧಾರಗಳು ಅನ್ನೋದನ್ನು ಈಗಾಗಲೇ ಹೇಳಿದ್ದೀವಿ ನಿಮಗೆ. ಈಗ ಖಾತೆ ಹಂಚಿಕೆ ಆಗಬೇಕು. ಸುದ್ದಿ ಏನೇನು ಹರಿದಾಡ್ತಾ ಇದೆ, ಯಾರ್ಯಾರಿಗೆ ಯಾವ್ಯಾವ ಖಾತೆ ಅನ್ನುವುದರ ಬಗ್ಗೆ. ಇದು ಅಧಿಕೃತವಾಗಿ ಆಗಿರುವ ಘೋಷಣೆಯಲ್ಲ. ಇದು ಅಧಿಕಾರದ ಕಾರಿಡಾರ್ಗಳಲ್ಲಿ ಹರಿದಾಡ್ತಾ ಇರುವಂಥ ಸುದ್ದಿ. ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿದ್ದಾರೆ. ಸಂಜೆ ತನಕ ಕೃಷ್ಣ ಬೈರೇಗೌಡರಿಗೆ ಹಣಕಾಸು ಖಾತೆ ಕೊಡಬಹುದು ಅಂತಿತ್ತು. ಈಗ ಅದು ಬದಲಾವಣೆಯಾಗಿದೆ. ಈ ಹಿಂದಿನ ಪರಿಪಾಠದಂತೆ ಮುಖ್ಯಮಂತ್ರಿಗಳೇ ಹಣಕಾಸು ಖಾತೆ ಇಟ್ಕೊಳ್ಳೋದು, ಡಿ ಕೆ ಶಿವಕುಮಾರ್ ಹಣಕಾಸು ಖಾತೆಯನ್ನು ಇಟ್ಕೊಳ್ತಾರಂತೆ. ಡಾಕ್ಟರ್ ಪರಮೇಶ್ವರ್ ಉಪಮುಖ್ಯಮಂತ್ರಿಯಾಗಿದ್ದಾರೆ. ಅವರು ಮುಂಚೆ ಗೃಹ ಸಚಿವರಾಗಿದ್ದರು, ಇನ್ನು ಕಂದಾಯ ಸಚಿವರಾಗಿರ್ತಾರೆ ಅಂತ ಸುದ್ದಿ ಇದೆ. ರೆವೆನ್ಯೂ ಕೃಷ್ಣ ಬೈರೇಗೌಡರ ಖಾತೆ ಡಾಕ್ಟರ್ ಪರಮೇಶ್ವರರಿಗೆ. ರಾಮಲಿಂಗಾರೆಡ್ಡಿ ಈ ಹಿಂದೆ ಸಾರಿಗೆ ಸಚಿವರಾಗಿದ್ದವರು, ಈಗ ಮತ್ತೆ ಸಾರಿಗೆ ಸಚಿವರಾಗ್ತಾರಂತೆ. ಅವರಿಗೆ ಮುಜರಾಯಿ ಇಲಾಖೆ ಕೊಟ್ಟಿದ್ದರು. ನನ್ನ ಕೆಪಾಸಿಟಿಗೆ ತುಂಬ ಸಣ್ಣ ಇಲಾಖೆ ಅದು ಅನ್ನುವ ಅಸಮಾಧಾನ ಇತ್ತು. ಸಾರಿಗೆ ಇತ್ತು, ಮುಜರಾಯಿ ಇತ್ತು. ಈಗ ಮತ್ತೆ ಸಾರಿಗೆ ಅಂತೆ ನನ್ನ ಕೆಪಾಸಿಟಿಗೆ ತಕ್ಕನಾದ ಖಾತೆ ಸಿಗಬಹುದು ಅನ್ನುವ ನಿರೀಕ್ಷೆ ಇದೆ ಅಂತ ರಾಮಲಿಂಗಾರೆಡ್ಡಿ ಅವರು ಹೇಳಿದ್ರು. ಆ್ಯಕ್ಚುಲಿ ನಾನು ಲೆಫ್ಟ್ ರೈಟ್ ಆ್ಯಂಡ್ ಸೆಂಟರ್ ಮುಗಿಸಿದಾಗ ಬಂದ ಮಾಹಿತಿಗಳ ಪ್ರಕಾರ ನೀರಾವರಿ ಕೊಟ್ಟರು ಅವ್ರಿಗೆ ಆಶ್ಚರ್ಯ ಇಲ್ಲ ಅಂತ. ಬೆಂಗಳೂರು ನಗರದಿಂದ ಗೆದ್ದು ಬಂದವ್ರಿಗೆ ನೀರಾವರಿ ಕೊಡೋದು ಸ್ವಲ್ಪ ಕಷ್ಟ ಇದೆ. ಎಂ ಬಿ ಪಾಟೀಲರು ಬೃಹತ್ ಕೈಗಾರಿಕೆಯಲ್ಲಿ ಮುಂದುವರಿತಾರೆ. ಸತೀಶ್ ಜಾರಕಿಹೊಳಿ ಅವರು ಲೋಕೋಪಯೋಗಿ PWDಯಲ್ಲಿ ಮುಂದುವರಿತಾರೆ ಅಂತ. ಈಶ್ವರ್ ಖಂಡ್ರೆ ಗ್ರಾಮೀಣಾಭಿವೃದ್ಧಿ ಅಂತೆ. ಪ್ರಿಯಾಂಕ ಖರ್ಗೆ ಅವರ ಬಳಿ ಇದ್ದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಗೆ ಈಶ್ವರ್ ಖಂಡ್ರೆ ಅವರು ಸಚಿವರಾಗ್ತಾರೆ ಅಂತ ಸುದ್ದಿ ಇದೆ. ಪ್ರಿಯಾಂಕ ಖರ್ಗೆ ಗೃಹ ಸಚಿವರಾಗ್ತಾರಂತೆ. ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹತ್ರ ಇದ್ದಂಥ ಖಾತೆ ಇದು. UT ಖಾದರ್ ಆಹಾರ ಇಲಾಖೆ ಅಂತ ಹೇಳ್ತಾ ಇದ್ದಾರೆ. KH ಮುನಿಯಪ್ಪನವರ ಬಳಿ ಇದ್ದ ಖಾತೆ UT ಖಾದರ್ ಅವರಿಗೆ ಬರ್ತಾ ಇದೆ ಅನ್ನುವ ಸುದ್ದಿ. ಸಿದ್ದರಾಮಯ್ಯನವರ ಮೊದಲ ಸಚಿವ ಸಂಪುಟದಲ್ಲಿ ಆಹಾರ ಇಲಾಖೆ UT ಖಾದರ್ ಅವರ ಹತ್ರ ಇತ್ತು. ಯತೀಂದ್ರ ಸಿದ್ದರಾಮಯ್ಯ OBC ಕಲ್ಯಾಣ ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವರಾಗ್ತಾರಂತೆ. ಹಿಂದುಳಿದ ವರ್ಗಗಳ ಅಭಿವೃದ್ಧಿ ಮತ್ತು ವೈದ್ಯಕೀಯ ಶಿಕ್ಷಣ ಬೈ ಕ್ವಾಲಿಫಿಕೇಷನ್ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರು. ಆದ ಕಾರಣ ಶರಣಪ್ರಕಾಶ್ ಪಾಟೀಲ್ರ ಬಳಿ ಇದ್ದ ಖಾತೆಯನ್ನು ಇವರಿಗೆ ಕೊಡ್ತಾರೆ ಅಂತ ಸುದ್ದಿ ಇದೆ. KJ ಜಾರ್ಜ್ ಇಂಧನ ಇಲಾಖೆಯಲ್ಲಿ ಮುಂದುವರಿತಾರಂತೆ. ಕೃಷ್ಣ ಬೈರೇಗೌಡರು ಬೆಂಗಳೂರು ನಗರಾಭಿವೃದ್ಧಿ ಇಲಾಖೆಯನ್ನು ಪಡೀತಾರೆ ಅಂತ ಸುದ್ದಿ ಇದೆ.
KH ಮುನಿಯಪ್ಪ, ಶರಣಪ್ರಕಾಶ್ ಪಾಟೀಲ್ ಮತ್ತು ಭೈರತಿ ಸುರೇಶರಿಗೆ ಖಾತೆಗಳು ಯಾವುದು ಅನ್ನುವುದು ಇನ್ನೂ ಮಾಹಿತಿ ಇಲ್ಲ. ಬಹುಶಃ ನಾಳೆಯೊಳಗೆ ಒಂದು ಕ್ಲಾರಿಟಿ ಸಿಗುತ್ತೆ. ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ ನಂತರ ರಾಮಲಿಂಗಾರೆಡ್ಡಿ ಅವರು ಮಾತಾಡಿದ್ದಾರೆ, ಕೇಳಿಸ್ಕೊಳ್ಳಿ. 20 ಜನಕ್ಕೆ ಅವಕಾಶ ಇದೆ. ಆ ಸಂದರ್ಭದಲ್ಲಿ ಯುವಕರಿಗೆ ಮತ್ತು ಈಗ ಪಕ್ಷದಲ್ಲಿ ಇರ್ತಕ್ಕಂಥ ಹಿರಿಯರಿಗೆ 4-5 ಬಾರಿ ಗೆದ್ದಂಥವ್ರಿದ್ದಾರೆ, ಅವರಿಗೆಲ್ಲ ಅವಕಾಶ ಹೈಕಮಾಂಡ್ ಮಾಡಿಕೊಡ್ತಾರೆ ಅಂತ ಭಾವಿಸಿದ್ದೀನಿ. ಮಂತ್ರಿ ಆಗೋದಕ್ಕೂ ಲಾಬಿ ಮಾಡಲ್ಲ ಅಂತ ನಿಮಗೂ ಚೆನ್ನಾಗಿ ಗೊತ್ತು. ಆದರೆ ನನ್ನ ಸೀನಿಯಾರಿಟಿಗೆ ತಕ್ಕನ ಯಾವುದನ್ನ ಕೊಡಲಿ ಅಂತ ಅಷ್ಟೇ, ಕೊಡಿ ಅಂತ ಕೇಳೋಕ್ಕೂ ಹೋಗಲ್ಲ. ಹೋದ್ಸಲಿ ಅದು ನಾನು 8 ಸಲ ಗೆದ್ದಿದ್ರು ಕೂಡ ಹಿಂದೆ ಲಾಸ್ಟ್ ಟೈಮು ಟ್ರಾನ್ಸ್ಪೋರ್ಟೇ ಮತ್ತೆ ಅದನ್ನು ಮೊದಲು ಮಾಡಿದ್ನಲ್ಲ 4 ವರ್ಷ 4 ತಿಂಗಳು, ಅದರಿಂದ ಮತ್ತೆ ಅದನ್ನೇ ಕೊಟ್ಟರು ಅಂತ ಬೇಸರ ಆಗಿತ್ತು ಅಷ್ಟೇ. ಈಗ ಅವಕಾಶ ಇದೆಯಲ್ಲ, ನೋಡೋಣ ಏನು ಮಾಡ್ತಾರೆ. ಇನ್ನು 20 ಜನಕ್ಕೆ. DK ಶಿವಕುಮಾರ್ ಅವರು ಇವತ್ತು ಬೆಳಗ್ಗೆ KPCC ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಅವ್ರ ಜಾಗಕ್ಕೆ ಯಾರು ಬರ್ತಾರೆ ಅನ್ನುವ ಚರ್ಚೆ ವಿಪರೀತ ಇತ್ತು. ಆ್ಯಕ್ಚುಲಿ KPCC ಅಧ್ಯಕ್ಷರಾಗುವುದಕ್ಕೆ ತಿಂಗಳುಗಳಿಂದ ಪ್ರಯತ್ನ ನಡೆಸಿದ್ದವರು, ವರ್ಷಗಳಿಂದಾನೇ ಅಂತ ಅನ್ಕೊಳ್ಳಿ, ಪ್ರಯತ್ನ ನಡೆಸಿದ್ದವರು ಸತೀಶ್ ಜಾರಕಿಹೊಳಿ. ನಾನು ಮುಖ್ಯಮಂತ್ರಿ ಸ್ಥಾನದ ಆಕಾಂಕ್ಷಿ ಆದರೆ 2028ರಲ್ಲಿ ಅಂತ ಹೇಳ್ತಾನೆ ಬಂದಿದ್ದಾರೆ. KPCC ಅಧ್ಯಕ್ಷ ಸ್ಥಾನ ಪಡೆದು ಪಕ್ಷ ಸಂಘಟನೆ ಮಾಡಿ ಪಕ್ಷವನ್ನು ಅಧಿಕಾರಕ್ಕೆ ತರುವುದು ಮುಖ್ಯಮಂತ್ರಿ ಕ್ಲೇಮ್ ಗಟ್ಟಿಗೊಳಿಸುತ್ತೆ ಅನ್ನುವ ಅಭಿಪ್ರಾಯದಲ್ಲಿ ಸತೀಶ್ ಜಾರಕಿಹೊಳಿ ಅವರು ಅದಕ್ಕಾಗಿ ಪ್ರಯತ್ನ ಪಡ್ತಾನೇ ಇದ್ದರು. ಆದರೆ ಅವರಿಗೆ ಮಂತ್ರಿ ಸ್ಥಾನ ಮತ್ತು KPCC ಅಧ್ಯಕ್ಷ ಸ್ಥಾನಗಳು ಒಟ್ಟೊಟ್ಟಿಗೆ ಬೇಕಾಗಿದ್ವು. ಹೈಕಮಾಂಡ್ ಸ್ಪಷ್ಟ ನಿರ್ಧಾರ ತಗೊಂಡು 2 ಸ್ಥಾನಮಾನಗಳನ್ನು ಒಬ್ಬರಿಗೆ ಕೊಡೋದಿಲ್ಲ ಅಂತ. ಅಂತಿಮವಾಗಿ ಆಯ್ಕೆಯನ್ನು ಸತೀಶ್ ಜಾರಕಿಹೊಳಿ ಅವರಿಗೆ ಬಿಡಲಾಗಿತ್ತಂತೆ. ಮಂತ್ರಿ ಆಗ್ತಿರೋ KPCC ಅಧ್ಯಕ್ಷರಾಗ್ತಿರೋ ನೀವೇ ತೀರ್ಮಾನ ಮಾಡಿ ಅಂತ. ಅವರ ಮನಸ್ಸು KPCC ಅಧ್ಯಕ್ಷ ಸ್ಥಾನಕ್ಕಾಗಿ ಮಂತ್ರಿಗಿರಿಯನ್ನು ಕಳೆದುಕೊಳ್ಳೋದು ಇರಲಿಲ್ಲ. ಅವರು ನಾನು ಮಂತ್ರಿನೇ ಆಗ್ತೀನಿ ಅಂದರು. ಇಡೀ ಕುಟುಂಬ ಸೇರಿ ಆ ನಿರ್ಧಾರ ತೆಗೆದುಕೊಂಡಂತೆ. ಮಂತ್ರಿಗಿರಿ ಇಲ್ಲದೆ ಕೇವಲ ಸಂಘಟನೆ ಅಂದರೆ KPCC ಅಧ್ಯಕ್ಷರಾಗಿರುವುದು ಬೆಳಗಾವಿ ರಾಜಕಾರಣದ ಮೇಲೆ ಹಿಡಿತ ಕಳ್ಕೊಳ್ಳೋ ಹಂಗಾಗ್ಬಿಡುತ್ತೆ. ನೀವು ಮಂತ್ರಿನೇ ಆಗಿ ಅಂದ್ರಂತೆ. ಅವರು ಮಂತ್ರಿ ಆದರೂ ಮಂತ್ರಿ ಆಗಬೇಕು ಅಂದುಕೊಂಡಿದ್ದ BK ಹರಿಪ್ರಸಾದ್ KPCC ಅಧ್ಯಕ್ಷರಾದರು. ಆ ಘೋಷಣೆಯು ಇವತ್ತು ಅಧಿಕೃತವಾಗಿ ಆಗಿದೆ. ಅವರು ಪ್ರಮಾಣ ವಚನ ಅಂದರೆ KPCC ಅಧ್ಯಕ್ಷರಾಗಿ ಅಧಿಕಾರ ಯಾವಾಗ ಸ್ವೀಕರಿಸ್ತಾರೆ ಅನ್ನುವಂಥದ್ದು ನೋಡಬೇಕೀಗ. ಈಗ ಸ್ಪೀಕರ್ ಯಾರಾಗ್ತಾರೆ ಅಂತ ಪ್ರಶ್ನೆ. ಯಾರು ಸ್ಪೀಕರ್ ಆಗ್ತಾರೆ? ನಿನ್ನೆ ರಾತ್ರಿ ತನಕ HK ಪಾಟೀಲ್ರ ಹೆಸರು ಲಿಸ್ಟ್ನಲ್ಲಿದೆ ಅನ್ನುವ ಮಾಹಿತಿ ಇತ್ತು. ಬೆಳಗ್ಗೆ ಅವ್ರ ಹೆಸರು ಬರಲಿಲ್ಲ. ಸ್ವಲ್ಪ ಬೇಜಾರು ಆಗಿದ್ದಾರೆ. ಅವರು ಬೇಸರದಲ್ಲಿ ಮಾಡಿದ್ದ ಒಂದು ಸೋಷಿಯಲ್ ಮೀಡಿಯಾ ಪೋಸ್ಟ್ನ ಡಿಲೀಟು ಮಾಡಿದ್ದಾರೆ. HK ಪಾಟೀಲ್ ಸ್ಪೀಕರ್ ಆಗ್ತಾರಾ? ಬೆಳಗ್ಗೆ ನಮ್ಮ ರಿಪೋರ್ಟರ್ ಕೇಳಿದ್ರು, ನೀವು ಸ್ಪೀಕರ್ ಆಗ್ತೀರಂತೆ ಏನೇನೋ ಮಾತಾಡಿದ್ದಾರೆ ಅಂದರೆ ನನ್ನ ಹತ್ರ ಯಾರೂ ಆ ಬಗ್ಗೆ ಚರ್ಚೆ ಮಾಡಿಲ್ಲ. ಮಂತ್ರಿ ಆಗುವ ನಿರೀಕ್ಷೆನೇ ಇದೆ ಅಂತ HK ಪಾಟೀಲ್ರು ಹೇಳಿದರು ನಮಗೆ. ಬಸವರಾಜ ರಾಯರೆಡ್ಡಿ ಅವರ ಹೆಸರಿನ ಚರ್ಚೆ ಆಗ್ತಾ ಇದೆ. ದಿನೇಶ್ ಗುಂಡೂರಾವ್ ಅವರ ಹೆಸರಿನ ಚರ್ಚೆಯೂ ಆಗ್ತಾ ಇದೆ. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರ್ ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.